ಡಿಸಿ ಬರದಿದ್ರೆ ಉಪವಾಸ ಸತ್ಯಾಗ್ರಹ, ಹೋರಾಟಗಾರ ಮಂಜುನಾಥ್ ಖಡಕ್ ಎಚ್ಚರಿಕೆ. ಗ್ರಾಮೀಣ ಪ್ರದೇಶಗಳ ಸಮಗ್ರ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರಗಳು ಮತ್ತು ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ವೈಎನ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಳ್ಳಿಗಳ ಮೂಲಸೌಕರ್ಯ ಹಾಗೂ ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸುವ ತಮ್ಮ ಸುದೀರ್ಘ ಹೋರಾಟಕ್ಕೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಿದರು. ಕಳೆದ 2014ರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಮಹತ್ವದ ಪುಸ್ತಕವನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿಗಳ ಕಚೇರಿ ಹಾಗೂ ರಾಜ್ಯಪಾಲರ ಕಚೇರಿಗೆ ತಲುಪಿಸಲಾಗಿತ್ತು. ಅಂದು ಗ್ರಾಮಸ್ಥರ ಸಮ್ಮುಖದಲ್ಲೇ ಈ ಮನವಿಯನ್ನ ಸಲ್ಲಿಸಲಾಗಿದ್ದರೂ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಲಭಿಸಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಹಲವಾರು ಸಚಿವರಿಗೆ ಪತ್ರಗಳನ್ನು ಬರೆದು ಮಾದರಿ ಗ್ರಾಮವನ್ನಾಗಿ ರೂಪಿಸಲು ಅವಕಾಶ ಕಲ್ಪಿಸುವಂತೆ ವಿನಂತಿಸಲಾಗಿತ್ತು. ಆದರೆ ಈ ಮನವಿಗಳಿಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ತೃಪ್ತಿದಾಯಕ ಉತ್ತರ ಬಂದಿಲ್ಲ ಎಂದು ಮಂಜುನಾಥ್ ತಿಳಿಸಿದರು. 2025ರಲ್ಲೂ ಯರ್ರಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳನ್ನು ಪ್ರವಾಸಿ ತಾಣಗಳಾಗಿ ರೂಪಿಸಲು ಮತ್ತು ವಿಶೇಷ ಅನುದಾನ ಒದಗಿಸಲು ಒತ್ತಾಯಿಸಿ ನಮ್ಮ ಹೋರಾಟ ಮುಂದುವರೆದಿದೆ. ಹಳ್ಳಿಗಳಿಗೆ ಅಗತ್ಯವಿರುವ ಮೂಲಸೌಕರ್ಯಗಳ ಜಾರಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮತ್ತು ಕಾಲ್ನಡಿಗೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಅವರು ವಿವರಿಸಿದರು. ಈಗಾಗಲೇ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಸುಧಾಕರ್ ಅವರ ಕಚೇರಿ, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಕಚೇರಿಗಳಿಗೂ ಖುದ್ದಾಗಿ ಭೇಟಿ ನೀಡಿ ಮನವಿ ಸಲ್ಲಿಸಲಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಮಂಜುನಾಥ್ ವೈಎನ್ ಅವರು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಯರಕೋಟೆ ಚಿಮಗಾನಗುಟ್ಟೆ ಸಂಬಂಧಿಸಿದಂತೆ ರೈತರಿಗೆ ಆಗುತ್ತಿರುವ ನ್ಯಾಯವನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಂಬರುವ ಜುಲೈ 24ರ ಶುಕ್ರವಾರದಂದು ಶಾಂತಿಯುತ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ನಮ್ಮ ಹೋರಾಟ ಸಂಪೂರ್ಣವಾಗಿ ಶಾಂತಿಯುತವಾಗಿರಲಿದ್ದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅಥವಾ ಸಂಚಾರಕ್ಕೆ ತೊಂದರೆ ಮಾಡುವುದಿಲ್ಲ. ಸರ್ಕಾರದ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತರುವುದಿಲ್ಲ. ಕೇವಲ ರೈತರ ಹಕ್ಕುಗಳಿಗಾಗಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದರು. ಕೆಲವರು ನನ್ನ ಹೋರಾಟದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು, ಜನ ಬರಲಿ ಅಥವಾ ಬಾರದಿರಲಿ ನಾನು ನನ್ನ ಸ್ವಂತ ಲಾಭಕ್ಕಾಗಿ ಹೋರಾಟ ಮಾಡುತ್ತಿಲ್ಲ. ಗ್ರಾಮಗಳ ಅಭಿವೃದ್ಧಿ ಮತ್ತು ಮಾದರಿ ಗ್ರಾಮಗಳ ನಿರ್ಮಾಣವೇ ನನ್ನ ಅಂತರಾಳದ ಉದ್ದೇಶವಾಗಿದೆ ಎಂದು ಮಂಜುನಾಥ್ ವೈಎನ್ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಯರಕೋಟೆ ಕೇವಲ ಒಂದು ಗ್ರಾಮಕ್ಕೆ ಸೀಮಿತವಾಗಿಲ್ಲ. ಇದು ಸಾವಿರಾರು ಭಕ್ತಾದಿಗಳು ಬರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗಾಗಿ ಶೌಚಾಲಯಗಳು, ವಿಶ್ರಾಂತಿ ಗೃಹಗಳು ಹಾಗೂ ಆಸ್ಪತ್ರೆಯಂತಹ ತುರ್ತು ಮೂಲಸೌಕರ್ಯಗಳನ್ನು ಒದಗಿಸಬೇಕು ಎನ್ನುವುದು ಪ್ರಮುಖ ಆಗ್ರಹವಾಗಿದೆ. 2008ರಲ್ಲಿ ಭೂಮಿಯಲ್ಲಿದ್ದ 80 ವರ್ಷಗಳ ಹಳೆಯ ರಥದ ಚಕ್ರಗಳನ್ನು ಹೊರತೆಗೆದು ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಡಾ ಎಂಸಿ ಸುಧಾಕರ್ ಅವರ ಕೈಯಿಂದಲೇ ಪೂಜೆ ಮಾಡಿಸಲಾಗಿತ್ತು. ಹಾಗೆಯೇ 2010ರಲ್ಲಿ ದೀಪೋತ್ಸವ ಹಾಗೂ ದನಗಳ ಜಾತ್ರೆಯನ್ನು ಇವರ ನೇತೃತ್ವದಲ್ಲೇ ಉದ್ಘಾಟಿಸಲಾಗಿತ್ತು ಎಂಬುದನ್ನು ನೆನಪಿಸಿದ ಮಂಜುನಾಥ್, ಈ ಕ್ಷೇತ್ರದ ಅಭಿವೃದ್ಧಿಗೆ ಈಗ ಹೆಚ್ಚಿನ ಗಮನ ನೀಡಬೇಕಿದೆ ಎಂದಿದ್ದಾರೆ. ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತರ ಕಚೇರಿಯಿಂದ ತಹಸೀಲ್ದಾರ್ ಅವರಿಗೆ ಪತ್ರ ಬಂದಿರುತ್ತೆ. ಆ ಪತ್ರ ಬಂದ ಕೆಲವು ದಿನಗಳ ನಂತರ, ಕೆಲವು ತಿಂಗಳೇ ಆದ ನಂತರ ನಾನು ಮತ್ತೆ ಈ ಥರ ಪತ್ರ ಬಂದಿದೆ. ತಾವು ದಯಮಾಡಿ ಇದನ್ನು ನಮಗೆ ನಡೆಸ್ಕೊಳ್ಬೇಕು ಕೆಲಸಗಳನ್ನು ಅಂತ ಹೇಳ್ಬಿಟ್ಟು ನಾನು ಮನವಿ ಮುಖಾಂತರ ಇದುವರೆಗೂ ಯಾವುದೇ ರೀತಿಯಾದಂಥ ಅವರಿಂದ ಸ್ಪಂದನೆ ಬರಲಿಲ್ಲ. ಅದು ಏನು ನಡೀತು ಅಂತ ನಮಗೆ ಗೊತ್ತಿಲ್ಲ. ಇದನ್ನು ನೋಡಿ ಇವತ್ತು ಜನ ಕೇಳ್ತಾ ಇದ್ದಾರೆ, ಏನು 2014ರಲ್ಲಿ ನೀನು ಪಾದಯಾತ್ರೆ ರಥಯಾತ್ರೆಗಳೆಲ್ಲ ಮಾಡಿ ಸತ್ಯಾಗ್ರಹ ಮುಖಾಂತರ ಹೋದ್ವಿ, ಗ್ರಾಮಸ್ಥರು 2025ರಲ್ಲೂ ಬಂದ್ವಿ, ಆದರೆ ಏನು ಪ್ರಯೋಜನ ಆಯಿತು? ಏನು ನಾವು ಗ್ರಾಮಸ್ಥರೆಲ್ಲ ಬಂದು ಏನು ಉಪಯೋಗ ಆಯಿತು? ಒಂದು ಹೆಸರಿಗೆ ಮಾಡೋ ಥರ ನಿಂತು ಕಾಣ್ತಾ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಉದಾಸೀನತೆ, ನಾವು ಓಡಾಡೋ ಜಾಗದಲ್ಲಿ ಮಾತಾಡೋ ಜಾಗದಲ್ಲಿ ಇದಾಗ್ತಾಯಿದೆ. ಇದು ತುಂಬ ನೋವಾಗಿದೆ. ನಾವು ಏನೋ ಒಂದು ಹೆಸರು ಬರಬೇಕು, ಒಂದು ಯಾವುದೇ ರೀತಿಯಾದಂಥ ದುರುದ್ದೇಶದಿಂದ ನಾವು ಮಾಡಿಲ್ಲ, ಬರ್ತಾ ಇದೆ. ಆದರೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾವು ಕಟ್ಟಬೇಕಾದ್ರೆ ನಾವು ಎಷ್ಟು ಕಟ್ಟಬೇಕು, ಎಷ್ಟು ಈಗಾಗಲೇ 30 ವರ್ಷಗಳಾಗಿದೆ. ಖಾತೆ ಆಗಿ ನಮ್ಗೆ ಸಾಗುವಳಿ ಚೀಟಿ ಬಂದು 30 ವರ್ಷಗಳಾಗಿದೆ. ಈಗಾಗಲೇ ಅರ್ಜಿಗಳು ಕೊಟ್ಟಿದ್ದೀವಿ, ಯಾಕೆ ಆಗ್ತಾ ಇಲ್ಲ? ಈ ಒಂದು ನೋವನ್ನು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಲುಪುವ ಮುಖಾಂತರ, ನಮ್ಮ ನೋವನ್ನು ಅವರ ಮುಂದೆ ಹಂಚಿಕೊಳ್ಳುವಂಥ ಮುಖಾಂತರ ನಾವು
ಆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ. ಇದಂತೂ ಸತ್ಯ. ಇವತ್ತು ನಾವು ಕಾಟಾಚಾರಕ್ಕೆ ನನ್ನ ಒಂದು ಹೋರಾಟಗಳ ಬಗ್ಗೆ ಕೆಲವರಲ್ಲಿ ಒಂದು ಉದಾಸೀನತೆ ಇದೆ. ಅವನೇನೇ ಮಾಡಿದ್ರು ಜನ ಹೋಗೋದಿಲ್ಲ, ಏನೋ ಮನಸ್ಸಿಗೆ ಬಂದಾಗೆ ಅವನು ನಡ್ಕೊಂಡು ಹೋಗ್ತಾನೆ. ಇದು ತಪ್ಪು. ಏನು 33 ವರ್ಷಗಳ ಒಂದು ದಾಖಲೆಯನ್ನು ನೀವು ತಗೊಂಡು ತಾವು ಚಾನಲ್ ಅವರು ಬಂದಿದ್ದೀರಾ, ಪ್ರತಿ ಮನೆಗೂ ಹೋಗಿ ನಾನು ಈ ಕೆಲಸಗಳು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಗ್ರಾಮಸ್ಥರ ಏನು 24ನೇ ತಾರೀಕು ಏನು ಕೂತಿರ್ತೀವೋ ಆವತ್ತು ಬನ್ನಿ. ನೀವು ಗ್ರಾಮಸ್ಥರ ಸಮ್ಮುಖದಲ್ಲಿ ಅವ್ರು ಹೇಳ್ತಾ ಇರೋ ಕೆಲಸಗಳು ಸರಿ ಇದೆಯಾ, ಮಾಡಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ತಾವು ಏನು ಸಂಕ್ಷಿಪ್ತವಾಗಿ ನೀವು ತನಿಖೆ ಮಾಡಿ. ಅದರಲ್ಲಿ ನಾನು ಮಾಡಿದ್ದು ಅದು ಸತ್ಯ ಇದ್ದರೆ ಬೇಕಾದರೆ ನೀವು ಆ ಸಮಾಜಕ್ಕೆ ತೋರಿಸಿ ಅಂತ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ನಾವು ಸತತವಾಗಿ ನಾವು ಒಂದು 33 ವರ್ಷಗಳ ಕಾಲ ಅಧ್ಯಯನ ಮಾಡಿ 156 ಗ್ರಾಮಗಳ ಸಂಚಾರ ಮಾಡಿ ಗ್ರಾಮಗಳಲ್ಲಿ ಹಲವಾರು ರೀತಿಯಾದಂಥ ಒಂದು ಜನಪರ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದು ಇವತ್ತೊಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಇವತ್ತು ಇದನ್ನು ಪಡಿಬೇಕಾದರೆ ಯಾವುದೇ ಅಧಿಕಾರ ರೀತಿಯಲ್ಲಿ ಪಡೆದಿಲ್ಲ. ಈ ಒಂದು ನೊಂದ ಈ ಎಲ್ಲ ವಿಚಾರಗಳನ್ನು ನೋಡಿ ನಾನು ನೋವಾಗಿ ಏನೇ ಆಗಲಿ ಇವತ್ತು ಮತ್ತೆ ನಾವು 3ನೇ ಹಂತವಾಗಿ ಯರಕೋಟೆಯಿಂದ ಮತ್ತು ಡೆಲ್ಲಿವರೆಗೂ ಒಂದು ಗ್ರಾಮಗಳ ಅಭಿವೃದ್ಧಿಗಾಗಿ ಒಬ್ಬ ಸಾಮಾನ್ಯ ಜನರ ಅಭಿವೃದ್ಧಿಯ ಪೀಳಿಗೆಗಾಗಿ ನಾವು ಹೋರಾಟಗಳನ್ನು ಮಾಡಲು ಸಿದ್ಧ ಆಗಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಗೃಹ ಸಚಿವರು, ಮುಖ್ಯಮಂತ್ರಿಗಳ ಕಚೇರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ SP ಸಾಹೇಬರಿಗೆ ಎಲ್ಲ ಕೊಟ್ಟಿದ್ವಿ. ಆ ಪತ್ರಗಳು ಈಗಾಗಲೇ ಬಟ್ಲಳ್ಳಿ ಠಾಣೆಗೆ ಸೇರಿದೆ. ನಾವು 24ನೇ ತಾರೀಕು ನಾವು ಗ್ರಾಮ ಮಟ್ಟದಲ್ಲಿ ಒಂದು ಸತ್ಯಾಗ್ರಹನ ಮೊದಲನೇ ಹಂತವಾಗಿ 24ನೇ ತಾರೀಕು ಯರಕೋಟೆ ಗಂಗಮ್ಮನ ದೇವಸ್ಥಾನ ಹತ್ರ ನಾವು ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಒಂದು ಸತ್ಯಾಗ್ರಹ ರೂಪದಲ್ಲಿ ಏನೇನು ನಡೀತೋ ಈ ಗ್ರಾಮದಲ್ಲಿ ಅಭಿವೃದ್ಧಿಗೋಸ್ಕರ ಮತ್ತು ದೇವಸ್ಥಾನದ ವಿಚಾರವಾಗಿ ನಾವು ಗ್ರಾಮಸ್ಥರ ಸಮ್ಮುಖದಲ್ಲೇ ನಾವು ಚರ್ಚೆ ಮಾಡಬೇಕಾಗ್ತದೆ. ಎಲ್ಲ ವಿಚಾರಗಳನ್ನು ಆಗ್ತದೆ. ಮತ್ತು 2ನೇ ಹಂತವಾಗಿ ಇವತ್ತು ತಾಲೂಕಿಗೆ ಗೊತ್ತಿದೆ ಏನು ಸೀಮಗಾನಗುಟ್ಟೆ, ಯರಕೋಟೆಗೆ ಸಂಬಂಧಪಟ್ಟಂಥ ಸೀಮಗಾನಗುಟ್ಟೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಿಟಿ ಇದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಇವತ್ತು ಅದರ ವಿಚಾರಗಳು ಇಡೀ ತಾಲೂಕಿಗೆ ಬಂದಿದೆ. ಇವತ್ತು ಆ ವಿಚಾರವನ್ನು ತಗೊಂಡಾಗ ನಾವು ಹೇಳಿದ್ವಿ ಏನು ಆ ಸತ್ಯಾಗ್ರಹಕ್ಕೆ ನೇರವಾಗಿ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪತ್ರದ ಮುಖಾಂತರ ನಾವು ತಿಳಿಸಿದ್ವಿ. ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಗೋಮಾಲ ಜಮೀನು ಇವತ್ತು ಸುತ್ತು ಇರುವಂಥ ಒಂದು 5-6 ಹಳ್ಳಿಗಳಿಗೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಸಾಕಬೇಕಾದ್ರೆ ಉದ್ಯೋಗ ಇಲ್ಲ. ಇವತ್ತು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಸುಗಳ ಸಾಗಾಣಿಕೆ ಮಾಡಬೇಕಾದ್ರೆ ಆ ಒಂದು ಸೀಮಗಾನಗುಟ್ಟೆ ಒಂದು ಸೀಮಿತ, ಅದು ಅನುಕೂಲಕರವಾದಂಥ ಇದು. ಅದಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರಲ್ಲಿ ಏನು ರೈತರು ಸಹ ಸುಮಾರು 70-80 ವರ್ಷಗಳಿಂದ ಅದರಲ್ಲಿ ಒಂದು ವ್ಯವಸಾಯ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಇವತ್ತು 96-97 ಏನು ಸಾಗುವಳಿ ಚೀಟಿ ಬಂದಿದೆ. ಕೆಲವರಿಗೆ ಖಾತೆ ಆಗಿದೆ, ಖಾತೆ ಆಗಿಲ್ಲ. ಈ ಖಾತೆ ಆಗಬೇಕು ಅಂತೇಳ್ಬಿಟ್ಟು ಸುಮಾರು 96-97ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ 30 ವರ್ಷ ಆಗ್ತಾಯಿದೆ. 30 ವರ್ಷದಿಂದನೂ ಏನು ಆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅವ್ರಿಗೆ ಏನು ಹಣವನ್ನು ಕೊಟ್ಟಿದ್ದಾರೆ, ಓಡಾಟನೂ ಇರ್ತಾ ಇದೆ. ಯಾವುದೇ ರೀತಿಯಾದಂಥ ಹೆಸರು ಮಂಜುನಾಥ್ ಯರಕೋಟೆ. ನಾನು ಇವತ್ತು ಏನು 2014ರಲ್ಲಿ ಏನು ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿಗೆ ನೀಡಿದ್ದೆ. ಅದು ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ಆಗಲಿಲ್ಲ. ಆವತ್ತು ಗ್ರಾಮಸ್ಥರು ಸಹ ನನ್ನ ಜೊತೆ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲೇ ಕೊಟ್ಟಿದ್ದು. ಅದರ ಕೆಲವು ದಿನಗಳ ನಂತರ ನಾನು ಕೆಲವು ಮಂತ್ರಿಗಳಿಗೆ ಪತ್ರಗಳನ್ನು ಬರೆದು ಒಂದು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು, ಮತ್ತು ಅದರಿಂದನೂ ಒಂದು ಮನವಿಗಳ ಮುಖಾಂತರ ಪತ್ರಗಳು ಬಂದಿತ್ತು. ಯಾವುದೇ ಸಮಾಧಾನಕರವಾದಂಥ ಒಂದು ಉತ್ತರ ಬಂದಿರಲಿಲ್ಲ. ಮುರುಗಮಲ್ಲ ಗ್ರಾಮ ಪಂಚಾಯತಿಗೆ ಸೇರಿದ್ದು. ಮತ್ತು ಅದರ ವಿಚಾರವಾಗಿ ನಾವು ಸುಮಾರು ವರ್ಷಗಳ ಕಾಲ ಅವರ ಹತ್ರ ನಾವು ಓಡಾಡಿದ್ವಿ. ಯಾವುದೇ ಪ್ರಯೋಜನ ಆಗಲಿಲ್ಲ. 2025ರಲ್ಲಿ ಮತ್ತೆ ನಾವು ಏನು ಯರಕೋಟೆ ಒಂದು ಗ್ರಾಮ ಒಂದು ಯಾತ್ರಾ ಸ್ಥಳಕ್ಕೆ ಸೀಮಿತ. ಈ ಒಂದು ಗ್ರಾಮಕ್ಕೆ ಒಂದು ವಿಶೇಷ ಅನುದಾನಗಳು ಬೇಕು. ಮತ್ತು ಗ್ರಾಮಗಳಿಗೆ
ಬೇಕಾಗುವಂಥ ಮೂಲ ಸೌಕರ್ಯಗಳ ಬಗ್ಗೆ ನಾವು ಒಂದು ಕಾಲ್ನಡಿಗೆ ರಥಯಾತ್ರೆ ಸತ್ಯಾಗ್ರಹಗಳ ಮುಖಾಂತರ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸತ್ಯಾಗ್ರಹಗಳು ಮಾಡಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಸರ್ ಅವರ ಕಚೇರಿಗೆ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ, ಉಪಮುಖ್ಯಮಂತ್ರಿಗಳ ಕಚೇರಿಗೆ ನಾವು ನೀಡಿರುತ್ತೇವೆ. ಆ ಕೆಲ ದಿನ ಏನು ಭೂಮಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಆತಂಕ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಏನು ಆ ಗ್ರಾಮಕ್ಕೆ ಸಿಂಗಾನಗುಟ್ಟೆಗೆ ಕರೆದುಬಿಟ್ಟು ಈ ಜಮೀನು ನಿಮಗೆ ಬೇರೆ ಕಡೆ ಕೊಡ್ತೀವಿ, ಇದನ್ನು ನೀವು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಭೆ ಮಾಡಿದ್ರು. ಅದರಲ್ಲಿ ನಾವು ಒಬ್ಬ ರೈತರಾಗಿದ್ವಿ. ಆವಾಗ ನಾವು ಕೇಳಿದ್ವಿ ಅವ್ರನ್ನ, ಏನು ಬೇರೆ ಕಡೆ ಎಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ರೆ, ಈ ಕಡೆ ತೋರಿಸ್ತೀವಿ, ನಿಮ್ಗೆ ಸಮಾಧಾನ ಆದರೆ ನಾವು ಕೊಡ್ತೀವಿ ಅಂತ. ಅಲ್ಲಿ ಕೆಲ ದಿನಗಳ ನಂತರ ನಾವು ಬೇರೆ ಜಾಗ ತೋರಿಸ್ಕೊಟ್ಟಾಗ ಅಲ್ಲಿ ಸುಮಾರು ಒಂದು 50-60 ವರ್ಷಗಳಿಂದ ಬೇರೆಯವರು ಅಲ್ಲಿ ಆ ಭೂಮಿ ಜಾಗದಲ್ಲಿ ಏನು ಪೊಸಿಷನ್ನಲ್ಲಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಯಾವುದೇ ರೀತಿಯ ಅಂತ ನಿರ್ಧಾರ ನಮಗೆ ಗೊತ್ತಾಗಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಖಾತೆ ನಮಗೆ ಹೆಸರಿಗೆ ಮಾಡಿಕೊಡಿ, ನಮ್ಮ ಜಾಗ ನಮಗೆ ಇದು ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ ಅಂತ ಹೇಳಿದಾಗ ಇವತ್ತು ದಳ್ಳಾಳಿಗಳ ಮುಖಾಂತರ ಏನು ಸಾರ್ವಜನಿಕವಾಗಿ ಒಂದು ಸುದ್ದಿ ಹರಿತಾ ಇದೆ. ಏನು ಎಕರೆಗೆ ಏನು 1,60,000-80,000ವರೆಗೂ ಕೊಟ್ಟರೆ ಮಾತ್ರ ಆಗ್ತದೆ ಅಂತೇಳ್ಬಿಟ್ಟು ಸುದ್ದಿನೂ ಆಗ್ತಾಯಿದೆ. ನಾವು ಏನು ಭೂಮಿ ನಾವು ಕೊಂಡ್ಕೊಳ್ತಾ ಇಲ್ಲ. ನಮಗೆ ಏನು ಒಂದು ಸುಮಾರು 80 ವರ್ಷಗಳಿಂದ ಆ ಜಾಗದಲ್ಲಿ ನಾವಿದ್ದೀವಿ. ಇವತ್ತು ಕಲ್ಲು ಬಂಡೆಗಳಲ್ಲಿ ನಾವು ಸದರ ಮಾಡಿಕೊಂಡು ಬೆಳೆ ಇವಾಗ ಅಲ್ಲಿ ಬೆಳೆ ಇಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಜಿಂಕೆಗಳು, ಕಾಡು ಪ್ರಾಣಿಗಳು, ಕಾಡಾಂದಿಗಳು ಇದ್ದಾವೆ. ಇದರಿಂದ ನಾವು ಗಿಡಗಳು ಸಮೇತ ನಾವು ಬೆಳೆಸಿದಾಗ ಆ ಗಿಡಗಳು ಸಹ ಉದ್ಧಾರ ಆಗ್ತಾಯಿಲ್ಲ. ಇವತ್ತು ಭೂಮಿನೇ ಹೋಗ್ತಾ ಇದೆ. ಇವತ್ತು ರಸ್ತೆ ಇಲ್ಲ. ಆ ಭಾಗಕ್ಕೆ ಹೋಗುವಂಥ ರೈತರಿಗೆ ರಸ್ತೆ ಇಲ್ಲ. ಇವತ್ತು ನಮಗೂ ಒಂದು ಆತಂಕ ಆಗಿದೆ. ಏನು ನಾವು ಇಷ್ಟು ನಮ್ಮ ತಾತಂದ್ರ ಕಾಲದಿಂದನೂ ಇರುವಂಥ ಭೂಮಿ ಇವತ್ತು ಹೋಗ್ತಾ ಇದೆಯಲ್ಲ, ಇಲ್ಲ ಬೇರೆ ಜಾಗಕ್ಕೆ ಕೊಟ್ಟರೆ ಇವ್ರು ಬೇರೆ ಜಾಗ ಸ್ಪಷ್ಟವಾಗಿ ಅದ್ರ ಬಗ್ಗೆ ನಿರ್ಧಾರ ಇಲ್ಲ. ಮಾತ್ರ ಕಾಸು ಕೊಟ್ಟರೆ ಮಾತ್ರ ಖಾತೆ ಆಗುತ್ತೆ ಅನ್ನೋಂಥದ್ದು ಸಾರ್ವಜನಿಕವಾಗಿ ಪ್ರಚಾರ ಆಗಿದೆ.